ಇವತ್ತು ಬೆಳಿಗ್ಗೆ ಬೇಗನೆ ಎದ್ಬಿಟ್ಟಿದೀನಿ. ಯಾಕೆ ಅಂದ್ರೆ 6:30ಗೆನೆ ಅಲಾರಾಮ್ ಇಟ್ಬಿಟ್ಟಿದೀನಿ, ಅದನ್ನ ಆಫ್ ಮಾಡ್ಬಿಟ್ಟು ಮಲ್ಕೊಳಕ್ಕೆ. ನೋಡಿದ್ರೆ ಇವತ್ತು ನಮ್ಮ ಅಪ್ಪ ಅಮ್ಮನ ಆನಿವರ್ಸರಿ ದಿನ ಹೆಂಡತಿ ಕೆಲಸ ಮಾಡಿಸ್ಬಾರ್ದು ಅಂತ ಅವರೇ ಎಲ್ಲ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರ? ಇಲ್ಲ, ಡೈಲಿ ನಮ್ಮ ಅಪ್ಪನೇ ಮಾಡೋದು. ಇವತ್ತು ಕಾಲೇಜು 10 ಗಂಟೆಯಿಂದ 5 ಗಂಟೆ ತನಕ ಇದ್ದಿದ್ದು. ಇಷ್ಟೇ ಬೇಗ ಎದ್ದು ರೆಡಿ ಆದ್ರೂ ಕ್ಲಾಸ್ ಶುರು ಆದ್ಮೇಲೆ ನಾನು ಒಳಗೆ ಹೋಗೋದು. ತಿಂಡಿಗೆ ದೋಸೆ ಚಟ್ನಿ. ನಮ್ಮ ಮನೆ ಮುದ್ದು ಪ್ರಿನ್ಸಸ್ಗೆ ಹುಡುಗಿರ್ ಫ್ಯಾನ್ಸ್ ಎಲ್ಲ ವ್ಲಾಗ್ ನೋಡಿ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲ ಒಂದು ಇವನ್ ಕಡೆಯಿಂದ ಲವ್. ಪ್ರಿನ್ಸಸ್ಗೆ ಸ್ವಲ್ಪ ಹುಡುಗಿರ್ ಅಂದ್ರೆ ನಾಚಿಕೆ. ಅದಕ್ಕೆ ಹುಡುಗಿರೆಲ್ಲ ಮಾತಾಡಿಸ್ಬಿಟ್ರು ಅಂತ ಬೇಕು ಅಂತ ನನ್ ಕಾಫಿ ಲೋಟನೆಲ್ಲ ಒದ್ಯೋದು, ನನಗ್ ಟಾರ್ಚರ್ ಕೊಡೋದು ಮಾಡ್ತಾ ಇದ್ದಾನೆ. ಆಟೋ ಬಂದು ನಿಂತಿರ್ಲಿ, ಸ್ಕೂಲ್ ಟೈಮ್ ಆಗಿರ್ಲಿ, ನನ್ ಮಗ ಟೀ ಕುಡ್ಕೊಂಡೇ ಹೋಗೋದು. ಸುಮ್ನೆ ಅದಕ್ಕೆ ಮಾಡಲ್ಲ, ಹೇಳಿದ್ರೆ ಕೇಳಲ್ಲ. ವಿಡಿಯೋ ಹಾಕ್ಬಿಡು ನೀನು, ಅವಾಗ ಕಣೆ. ಎಷ್ಟೇ ಬಿಸಿ ಇದ್ರು ಈ ಟೀನ ಕುಡ್ಕೊಂಡೇ ಹೋಗ್ತೀನಿ ಅಂತ ಈ ನನ್ ಮಗ ಡಿಸೈಡ್ ಆಗ್ಬಿಟ್ಟ. ನೋಡಿ ಹೆಂಗ್ ಕಷ್ಟ ಪಡ್ಕೊಂಡು ಕುಡಿತಿದ್ದಾನೆ ಅಂತ. ನಿಮ್ ಜೊತೆಗೂ ಯಾರು ಈ ತರ ಟೀ ಲವರ್ ಇದ್ರೆ ಅವ್ರನ್ನ ಈ ರೀಲ್ಗೆ ಟ್ಯಾಗ್ ಮಾಡಿ. ಒಂದ್ಸರಿ 10 ಗಂಟೆಗೆ ಮುಂಚೆ ಒಂದ್ಸರಿ ಮಲಗಿದ್ರೆ ಒಂದ್ಸರಿ, ಎದ್ದಿದ್ರೆ ಒಂದ್ಸರಿ, ಏನು ತೋಚದೆ ಕುಂತಿದ್ರೆ ಒಂದ್ಸರಿ. ಈ ನನ್ ಮಗಂಗೆ ಟೀ ಆರ್ಸ್ಕೊಡಕ್ಕೆ ಅಂತ ಬಂದು ಇಟ್ಟಿದ್ದ ದೋಸೆ ಎಲ್ಲ ಸೀದೋಯ್ತು. ಈ ಒಂದು ಮಜಾ ನೋಡ್ಕೊಂಡು ಕಾಲೇಜ್ಗೆ ಟೈಮ್ ಆಗಿರೋದೇ ಗೊತ್ತಿಲ್ಲ. 10 ನಿಮಿಷ ಇದೆ ಅನ್ನಂಗೆ ಹೊರಟಿದೀನಿ. ಕೈಯಲ್ಲಿ ಏನಪ್ಪಾ ಇದು ರೆಡ್ ಅಂತ ಅನ್ಕೊಂಬೇಡಿ, ಸ್ವಲ್ಪ ಓವರ್ ಆಗೇನೆ ಲಿಪ್ಸ್ಟಿಕ್ ಹಾಕೊಂಡ್ಬಿಟ್ಟಿದೀನಿ. ಕಾಲೇಜಲ್ಲಿ ಎಲ್ಲಿ ಆಡ್ಕೊಂಡ್ಬಿಡ್ತಾರೆ ಅಂತ ಗೇಟ್ ಹತ್ರನೇ ಒರೆಸ್ಕೊಂಡು ಕ್ಲಾಸ್ ಒಳಗೆ ಹೊಟ್ಟೋದೆ. ನಾಳೆ ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ನಮ್ ಕಾಲೇಜ್ಗೆ RJ ಸುನಿಲ್ ಅವ್ರು ಬರ್ತಿದ್ದಾರೆ. ಅದನ್ನಂತೂ ಮಿಸ್ ಮಾಡದೆ ಬ್ಲಾಗ್ ಮಾಡ್ತೀನಿ. ಇವತ್ತು ನನ್ಗೊಂದು ಎಕ್ಸಾಮ್ ಇತ್ತು. ನೋಡಿ ಬುಕ್ಕೇ ಎಷ್ಟು ಚೆನ್ನಾಗಿದೆ, ಆದ್ರೆ ಬುಕ್ ಒಳಗೆ ಇರೋದು ಓದಕ್ಕೆ ಮನ್ಸು ಬರ್ತಾ ಇಲ್ಲ. ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಮಾಡ್ಕೊಂಡು ನಾನು ಮತ್ತೆ ನನ್ನ ಫ್ರೆಂಡ್ ಇಡೀ ಕಾಲೇಜಲ್ಲಿ ಇರೋ ನೋಟಿಸ್ ಬೋರ್ಡ್ ಎಲ್ಲ ಹುಡುಕ್ತಿದೀವಿ. ನಂದು ಒಳ್ದು ಎಲ್ಲೂ ಹೆಸರೇ ಇಲ್ಲ. ಕೊನೆಗೂ ಸಿಕ್ತು. ಫುಲ್ ಸೆಕೆಂಡ್ ಕೊಟ್ಕೊಂಡು ಖುಷಿ ಪಟ್ಕೊಂಡು ಎಕ್ಸಾಮ್ ಬರೆಯಕ್ಕೆ ಹೊರಟ್ವಿ. ಕಾಲೇಜಿಂದ ಮನೆಗೆ ಬರೋ ಅಷ್ಟೊತ್ತಿಗೆ 5 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ನಮ್ಮಮ್ಮ ಪಪ್ಸ್ ತಗೊಂಡ್ ಬಂದಿದ್ರು. ಇವತ್ತಿಗೆ ಇಷ್ಟು ಕಿತ್ತು ದಬಾಕಿದ್ದೀನಿ. ನಾಳೆ ಏನ್ ಕಿತ್ತು ದಬಾಕ್ತೀನಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಾಯ್ ಬಾಯ್.